ಅಂತಂದ್ರೇನು, ಮನಸ್ಸು ಎಲ್ಲಿಂದ ಸ್ಟಾರ್ಟ್ ಆಯ್ತು ಮೇಲೆ ಎಷ್ಟೆಲ್ಲ ಒಂದು ಅಧ್ಯಯನಗಳು ನಡೆದಿದೆ. PA ಅಂದ್ರೆ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಹೇಳ್ತಾ ಹೋಗಿದೆ. ಇದು ಎಮೋಷನಲ್ ಇಂಟೆಲಿಜೆನ್ಸ್, ಈ ಮನಸ್ಸು ಅನ್ನೋದು ಈ ಯಶಸ್ಸಿಗೆ ನೇರವಾದಂತಹ ಸಂಬಂಧ ಇರುತ್ತೆ. ಮನಸ್ಸು ಹೇಗೆ ಹುಟ್ಟುತ್ತೆ ಅಥವಾ ಮನಸ್ಸಿನ ಹುಟ್ಟು ಗರ್ಭಾವಸ್ಥೆಲ್ಲ ಅಥವಾ ಶಿಶು ಗರ್ಭಾವಸ್ಥೆಯಿಂದ ಹೊರಗೆ ಬಂದ್ಮೇಲ. ಹಾಯ್ ಎಲ್ರಿಗೂ, MS ಕ್ರಿಯೇಷನ್ ಥ್ಯಾಂಕ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮನಸ್ಸು ಅನ್ನುವಂತಹ ಒಂದು ಟಾಪಿಕ್ ನ ಕಂಟಿನ್ಯೂ ಮಾಡ್ತಾ ಇದ್ವು. ಸೊ ಅದರ ಒಂದು ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ. ಸೊ ಹಾಗೇನೆ ಮನಸ್ಸಿನ ಬಗ್ಗೆ ಕಂಟೆಂಟ್ ಹೇಳ್ತಾ ನಾವು ಮನಸ್ಸು ಅಂತಂದ್ರೇನು, ಮನಸ್ಸು ಎಲ್ಲಿಂದ ಸ್ಟಾರ್ಟ್ ಆಯ್ತು, ಮನಸ್ಸಿನ ಮೇಲೆ ಎಷ್ಟೆಲ್ಲ ಒಂದು ಅಧ್ಯಯನಗಳು ನಡೆದಿದೆ, ಹಾಗೇನೆ ಮನಸ್ಸು ಅನ್ನೋದು ಅದರ ಅರ್ಥ ಏನು, ಅದಕ್ಕೆ ಒಂದು ಅದ್ಭುತವಾದಂತಹ ಉದಾಹರಣೆಗಳು ಏನು ಅಂತ ಹೇಳ್ಬಿಟ್ಟು ಇವತ್ತು ನಾನು ಅದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಮನಸ್ಸಿನ ಅಧ್ಯಯನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಯಾಕಂದ್ರೆ ಮನಸ್ಸಿನ ಅಧ್ಯಯನಗಳ ಬಗ್ಗೆ ತಿಳ್ಕೊಂಡ್ರೆ ಮನಸ್ಸಿನ ಹುಟ್ಟಿನ ಬಗ್ಗೆ ಹಾಗೇನೆ ಮನಸ್ಸಿನ ಒಂದು ಅರ್ಥದ ಬಗ್ಗೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಮನಸ್ಸಿನ ಅಧ್ಯಯನಗಳಲ್ಲಿ ಬಹಳ ಅಧ್ಯಯನಗಳು ಅಂದ್ರೆ ಬಹಳ ರಿಸರ್ಚ್ಗಳು ನಮ್ಮ ಒಂದು ಮನಸ್ಸಿನ ಮೇಲೆ ನಡೆದಿದೆ. ಆದ್ರೂ ಕೂಡ ಅದರಲ್ಲಿ ಕೆಲವೊಂದನ್ನ ನಾನು ಆಯ್ಕೆ ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಮನುಷ್ಯನಲ್ಲಿ ಯಾವಾಗ ಮನಸ್ಸು ಆರೋಗ್ಯವಾಗಿರುತ್ತೋ ಸೊ ಆಗ ಅವರಲ್ಲಿ ಉತ್ತಮವಾದಂತಹ ಕಾರ್ಯಕ್ಷಮತೆ ಉಂಟಾಗುತ್ತೆ, ಜೊತೆಗೆ ಜೀವನ ತೃಪ್ತಿ ಕೂಡ ಹೆಚ್ಚುತ್ತೆ ಅಂತ ಹೇಳಿ. ಸೊ ಏನಂತ ಅಂದ್ರೆ, ಸೊ ನಮ್ಮಲ್ಲಿ ಯಾವಾಗ ಮೆಂಟಲ್ ಹೆಲ್ತ್ ಬಹಳ ಚೆನ್ನಾಗಿರುತ್ತೋ, ನಮ್ಮ ಮೆಂಟಲ್ ಹೆಲ್ತ್ ತುಂಬಾ ಸುರಕ್ಷಿತವಾಗಿರುತ್ತೋ, ತುಂಬಾ ಬ್ಯಾಲೆನ್ಸಿಂಗ್ ಆಗಿರುತ್ತೋ, ಸೊ ಆಗ ನಾವು ಯಾವುದೇ ವರ್ಕ್ ಮಾಡಿದ್ರು ಕೂಡ ಅದರ ಒಂದು ರಿಸಲ್ಟ್, ಅದರ ಒಂದು ಔಟ್ಪುಟ್ ಆಗಿರಬಹುದು, ಹಾಗೇನೆ ಅದರ ಒಂದು ಪ್ರೊಡಕ್ಟಿವಿಟಿ ಏನಿರುತ್ತೋ ಅದು ಹೆಚ್ಚುತ್ತಾ ಹೋಗುತ್ತೆ. ಸೊ ಇದರಿಂದ ಮನುಷ್ಯನಲ್ಲಿ ಜೀವನ ತೃಪ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳುತ್ತೆ. ಸೊ ಅದ್ರ ಜೊತೆಗೆ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಮುಂತಾದ ಸಮಸ್ಯೆಗಳು ಕೆಲಸದ ಉತ್ಪಾದಕತೆಯನ್ನ ಕಡಿಮೆ ಮಾಡುತ್ತೆ. ಸೊ ಇದು ಯಾಕಪ್ಪ ಅಂದ್ರೆ, ಯಾವಾಗ ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರಲ್ವೋ, ನಮ್ಮ ಮಾನಸಿಕ ಆರೋಗ್ಯ ಯಾವಾಗ ಚೆನ್ನಾಗಿರಲ್ವೋ ಆಗ ಮನುಷ್ಯನಲ್ಲಿ ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈಗಂತೂ ಅದರಲ್ಲೂ ಜೆನ್ಜಿ ಜನರೇಷನ್ ಅಂತೂ ಬಹಳ ಯುವಕರಲ್ಲಿ ಈ ಒಂದು ಡಿಪ್ರೆಷನ್ ಮತ್ತೆ ಆಂಗ್ಸೈಟಿನ ನಾವು ನೋಡ್ತಾ ಹೋಗ್ತೀವಿ. ನಮ್ಗೆಲ್ಲರಿಗೂ ಗೊತ್ತಿರಬಹುದು, ನಮ್ಗೆ ಯಾವಾಗಾದ್ರೂ ನೆಮ್ಮದಿ ಇದ್ರೆ ಯಾವುದೇ ಒಂದು ಕೆಲಸದ ಮೇಲೆ ಅಥವಾ ಯಾವುದೋ ಒಂದು ಕೆಲಸನ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಹೋಗುತ್ತೆ. ಅದೇ ನಮ್ಮಲ್ಲಿ ನೆಮ್ಮದಿ ಇಲ್ಲದೆ ಇದ್ದಾಗ, ಅಯ್ಯೋ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಬಾ, ಏನ್ ಕೆಲಸ ಮಾಡಿದ್ರೆ ಏನ್ ಸಾರ್ಥಕ ಅಂತ ಹೇಳಿ ಮಾತು ಕೂಡ ಆಡ್ತಾ ಹೋಗ್ತೀವಿ. ಸೊ ಈ ರೀತಿ ಆಡಿದಾಗ ನಾವಲ್ಲಿ ಏನ್ ಮಾಡ್ತೀವಿ, ಕೆಲಸದ ನಿರ್ಲಕ್ಷ್ಯತೆಯನ್ನ ಮಾಡ್ತೀವಿ. ಸೊ ಈ ಕೆಲಸದ ನಿರ್ಲಕ್ಷ್ಯತೆ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ, ನಮ್ಮ ಮಾನಸಿಕ ಆರೋಗ್ಯ ಅಂದ್ರೆ ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ದೇ ಇದ್ದಾಗ. ಸೊ ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ದೇ ಇದ್ದಾಗ ನಮ್ಮಲ್ಲಿ ಆಂಗ್ಸೈಟಿ, ಡಿಪ್ರೆಷನ್ ಕ್ಯಾಶುಯಲ್ ಆಗಿ ಬರ್ತಾ ಹೋಗುತ್ತೆ. ಸೊ ಇದರಿಂದ ನಾವು ಕೆಲಸನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ. ಕೆಲಸನ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಜೀವನ ತೃಪ್ತಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗೇನೆ ಇದು ಮಾನಸಿಕ ಆರೋಗ್ಯವನ್ನ ಕಾಪಾಡುವುದು ಸಮಾಜದ ಅಭಿವೃದ್ಧಿಗೆ ಅಗತ್ಯವೆಂದು WHO ಒತ್ತಿ ಹೇಳುತ್ತದೆ. ಸೊ ಯಾವಾಗ ಕೆಲಸನ ನಿರ್ಲಕ್ಷ್ಯ ಮಾಡ್ತೀವೋ ಆಗ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಸೊ ಆದ್ರಿಂದ ಮನಸ್ಸಿನ ಒಂದು ಹೆಲ್ತ್, ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ನಾವು ಕಾಪಾಡಿಕೊಳ್ಳೋದ್ರಿಂದ ನಮಗಷ್ಟೇ ಅಲ್ಲದೆ ನಮ್ಮ ಸಮಾಜಕ್ಕೂ ಕೂಡ ಇದು ಅಭಿವೃದ್ಧಿಯನ್ನ ತಂದುಕೊಡುತ್ತೆ ಅಂತ ಹೇಳಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಹೋಗುತ್ತೆ. ಹಾಗೇನೆ ನೆಕ್ಸ್ಟ್ ಬಂದ್ರೆ ನಾವು APA ಅಂದ್ರೆ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅಂತ ಹೇಳಿ. ಸೊ ಈ ಒಂದು ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಏನ್ ಹೇಳ್ತಾ ಹೋಗುತ್ತಪ್ಪ ಅಂದ್ರೆ, ಸೊ ಇದರ ಒಂದು ಅಧ್ಯಯನದ ಪ್ರಕಾರ ನಿಯಮಿತ ಧ್ಯಾನ ಮತ್ತು ಒತ್ತಡ ನಿರ್ವಹಣಾ ವಿಧಾನಗಳನ್ನು ಅನುಸರಿಸುವ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸಿದ್ದಾರೆ. ಸೊ ಯಾರಿಗೆ
ಒಂದು ಧ್ಯಾನದಲ್ಲಿ ಆಸಕ್ತಿ ಇರುತ್ತೋ, ಹಾಗೇನೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾರಲ್ಲಿ ಬಹಳ ಚೆನ್ನಾಗಿರುತ್ತೋ, ಸೊ ಅಂತಹ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸ್ತಾರೆ ಅಂತ ಹೇಳಿ APA ಅಂದ್ರೆ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಹೇಳ್ತಾ ಹೋಗಿದೆ. ಇದು ಬಹಳ ನಿಜ. ಯಾಕಪ್ಪ ಅಂದ್ರೆ ಯಾರಲ್ಲಿ ಧ್ಯಾನ ಮಾಡುವಂತಹ ಅಂದ್ರೆ ಪಾಸಿಟಿವ್ ಹ್ಯಾಬಿಟ್ಸ್, ಇಟ್ ಮೀನ್ಸ್ ಒಳ್ಳೆಯ ಹ್ಯಾಬಿಟ್ಸ್ ಯಾರಲ್ಲಿ ಇರುತ್ತೋ, ಸೊ ಅವರಲ್ಲಿ ಒಳ್ಳೆಯ ಒಂದು ಹಾರ್ಮೋನ್ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಅವರಲ್ಲಿ ಅವರ ಒಂದು ಎಮೋಷನಲ್ ಸ್ಟೆಬಿಲಿಟಿನ ಬ್ಯಾಲೆನ್ಸ್ ಮಾಡೋದು ಅವರಿಗೆ ಬರುತ್ತೆ, ಜೊತೆಗೆ ರಿಲೇಶನ್ಶಿಪ್ ಕೂಡ ಬ್ಯಾಲೆನ್ಸ್ ಮಾಡೋದು ಅವರಲ್ಲಿ ಬರುತ್ತೆ. ಸೊ ಇದರಿಂದ ಯಾವಾಗ ಈ ರೀತಿಯಾದಂತಹ ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸ್ಕೊಂಡಿರ್ತಾರೋ, ಸೊ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬೇರೆ ಯಾವುದೇ ಒಂದು ದ್ವಂದ್ವದಲ್ಲಿ ಸಿಲುಕಿಕೊಳ್ಳಲ್ಲ. ಅಂದ್ರೆ ದ್ವಂದ್ವ ಅಂದ್ರೆ ಯಾವುದೋ ಒಂದು ಕನ್ಫ್ಯೂಷನ್ ಅಲ್ಲಿ ಅವರು ಹೋಗೋದಿಲ್ಲ. ಸೊ ಆದ್ರಿಂದ ಅವರಿಗೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸೋದಿಕ್ಕೆ ಆಗ್ಲಿ ಅಥವಾ ಯಾವುದೋ ಒಂದು ಸ್ಟ್ರೆಸ್ ಅನ್ನ ಹೆಚ್ಚಾಗಿ ತಗೊಳ್ಳೋದಿಕ್ಕೆ ಅಂದ್ರೆ ಸ್ಟ್ರೆಸ್ ನ ಮ್ಯಾನೇಜ್ ಮಾಡೋದಕ್ಕೆ ಬಹಳ ಚೆನ್ನಾಗಿ ಬರುತ್ತೆ. ಸೊ ಇದಿಷ್ಟೇ ಅಲ್ಲದೆ ಯೋಗ ಮತ್ತೆ ಧ್ಯಾನ ಮಾಡುವವರಲ್ಲಿ ಅತಿ ಹೆಚ್ಚು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡುವಂತಹ ಒಂದು ಸ್ಟೆಬಿಲಿಟಿ ಬಂದಿರುತ್ತೆ. ಸೊ ಇದು ಕೂಡ ನೀವು ಎಲ್ಲಾದ್ರೂ ಅಬ್ಸರ್ವ್ ಮಾಡ್ಬೋದು, ಯೋಗ ಮತ್ತೆ ಧ್ಯಾನ ಮಾಡೋರು ಯಾವಾಗ್ಲೂ ಕೂಡ ಕಾಮ್ ಆಗಿರ್ತಾರೆ. ಸೊ ಯಾವುದೋ ಯಾಕೆ ಅಬ್ಸರ್ವ್ ಮಾಡ್ತೀರಾ, ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಬುದ್ಧನ ಪ್ರತಿಮೆ ಇದ್ದೇ ಇರುತ್ತೆ. ಜಸ್ಟ್ ಅದ್ರ ಮುಂದೆ ಕುತ್ಕೊಂಡು ಸುಮ್ಮನೆ ಒಂದು 5 ನಿಮಿಷ ನೋಡಿ. ಸೊ ಬುದ್ಧ ಎಷ್ಟು ಒಂದು ಪೀಸ್ಫುಲ್ ಆಗಿ ಎಷ್ಟು ಕಾಮ್ ಆಗಿ ಕಾಣಿಸ್ತಾ ಇರ್ತಾನೆ ಅಂತ. ಸೊ ಇದರಿಂದ ಅವರಲ್ಲಿ ಇರುವಂತಹ ಒಂದು ಧ್ಯಾನದ ಅಭ್ಯಾಸ ಏನಿತ್ತೋ, ಸೊ ಅದರಿಂದ ಕೂಡ ಈ ರೀತಿಯಾದಂತಹ ಸ್ಟ್ರೆಸ್ನ ಮ್ಯಾನೇಜ್ ಮಾಡುವಂತಹ ಒಂದು ಸಾಮರ್ಥ್ಯ ಬರುತ್ತೆ. ಸೊ ಈ ಸಾಮರ್ಥ್ಯ ಬಂದಾಗ ಆಟೋಮೆಟಿಕಲಿ ಸೊ ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್ ಏನಿದೆಯೋ ಅದು ಚೆನ್ನಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಮತ್ತೊಂದು ಯಾವುದಪ್ಪ ಅಂದ್ರೆ ಹಾರ್ವರ್ಡ್ ಯೂನಿವರ್ಸಿಟಿ ಅಧ್ಯಯನ ಅಂತ ಅಂದ್ರೆ ಹಾರ್ವರ್ಡ್ ಯೂನಿವರ್ಸಿಟಿ ಏನಿದೆಯೋ ಇದರ ಒಂದು ಅಧ್ಯಯನದ ಪ್ರಕಾರ ಯಾವ ವ್ಯಕ್ತಿಯಲ್ಲಿ ಭಾವನಾತ್ಮಕ ಬುದ್ಧಿಮತ್ತೆ ಅಂದ್ರೆ ಎಮೋಷನಲ್ ಇಂಟೆಲಿಜೆನ್ಸ್ ಯಾರಲ್ಲಿ ಚೆನ್ನಾಗಿರುತ್ತೋ, ಸೊ ಅವರು ಉದ್ಯೋಗದಲ್ಲಿ ಅತಿ ಹೆಚ್ಚು ಯಶಸ್ವಿ ಆಗ್ತಾರೆ. ಜೊತೆಗೆ ಯಶಸ್ಸಿಗೂ ಮನಸ್ಸಿಗೂ ನೇರ ಸಂಬಂಧ ಇರುತ್ತೆ ಅಂತ ಹೇಳಿ ಹಾರ್ವರ್ಡ್ ಯೂನಿವರ್ಸಿಟಿ ಹೇಳಿದೆ. ಇದು ಕೂಡ ಬಹಳ ನಿಜ. ಯಾಕೆ ಅಂತಂದ್ರೆ ನಿಜವಾಗ್ಲೂ ನಾವು ಯಾವ್ದಾದ್ರು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಒಂದು ದೃಢ ಸಂಕಲ್ಪ ಇರಬೇಕು, ದೃಢ ನಿರ್ಧಾರ ಇರಬೇಕು, ದೃಢತೆ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು, ಛಲ ಇರಬೇಕು. ಸೊ ಇದೆಲ್ಲ ಇದ್ದಾಗ ಮಾತ್ರ ಯಾವುದೋ ಒಂದು ಗೋಲನ್ನ ರೀಚ್ ಆಗೋದಕ್ಕೆ ಸಾಧ್ಯ. ಈ ಮನಸ್ಸು ಅನ್ನೋದು ಈ ಯಶಸ್ಸಿಗೆ ನೇರವಾದಂತಹ ಸಂಬಂಧ ಇರುತ್ತೆ. ಯಾಕೆ ಅಂತ ಅಂದ್ರೆ ಮನಸ್ಸು ಮಾಡಿದ್ರೆ ಮಾತ್ರ ಯಶಸ್ಸು ಕಡೆ ಸಾಗೋದಕ್ಕೆ ಸಾಧ್ಯ. ಯಶಸ್ಸನ್ನ ಪಡಿಬೇಕು ಅಂದ್ರೆ ಅದು ಮನಸ್ಸಿನಿಂದ ಮಾತ್ರ ಪ್ರಾರಂಭ ಅಂತ ಹೇಳಬಹುದು. ಜೊತೆಗೆ ಇದು ಒಂದ್ ಕಡೆ ಅಧ್ಯಯನಗಳಾದ್ರೆ ಮನಸ್ಸಿನ ಸಾಮರ್ಥ್ಯ ಇಷ್ಟೊಂದು ಚೆನ್ನಾಗಿದ್ಯಾ ಅಂತ ನಮ್ಗೆಲ್ಲರಿಗೂ ಅನಿಸ್ಬೋದು. ಹೌದು, ಮನಸ್ಸಿನ ಸಾಮರ್ಥ್ಯ ಇಷ್ಟೇ ಅಲ್ಲ, ಇದಕ್ಕಿಂತ ಬಹಳ ಚೆನ್ನಾಗಿದೆ. ಯಾಕೆ ಅಂತ ಅಂದ್ರೆ ಸೊ ನಮ್ಮ ಮನಸ್ಸು ನಾವೆಲ್ಲೋ ಒಂದು ಸಾಸಿವೆ ಕಾಳು ಅಂತ ಅನ್ಕೊಬಿಟ್ಟಿದೀವಿ ನಮ್ಮ ಮನಸ್ಸನ್ನ. ಆದ್ರೆ ನೋ ಇದು ಸಾಸಿವೆ ಕಾಳಲ್ಲ, ಇದು ಸಾಗರದಷ್ಟು ದೊಡ್ಡದು. ಯಾಕಪ್ಪ ಅಂತ ಅಂದ್ರೆ ಎಷ್ಟೋ ಒಂದು ಮೆಡಿಕಲ್ ಮಿರಾಕಲ್ಸ್ ಅಂದ್ರೆ ಮೆಡಿಕಲ್ ಅಲ್ಲಿ ಆಗದೆ ಇರುವಂತಹದ್ದು ಮನಸ್ಸಿನಿಂದ ಆಗಿದೆ. ಯಾಕೆಂದ್ರೆ ನಾನು ಇದಕ್ಕೋಸ್ಕರ ಒಂದು ಅದ್ಭುತವಾದ ಎಕ್ಸಾಂಪಲ್ ನ ಹೇಳಲೇಬೇಕು. ಸೊ ಒಬ್ಬ ವ್ಯಕ್ತಿ ವಿಮಾನದ ಒಂದು ಆಕ್ಸಿಡೆಂಟ್ಗೆ ಒಳಗಾಗಿದ್ದಾಗ ಅವರಲ್ಲಿ ಸತತವಾಗಿ 103 ಮೂಳೆಗಳು ಅವರ ದೇಹದಲ್ಲಿ ಮುರಿದೋಗಿರುತ್ತೆ. ಸೊ ಈ ಮುರಿದೋಗಿರುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಅಂದ್ರೆ ಈ ವ್ಯಕ್ತಿ ಬೆಡ್ಡಿನಿಂದ ಮೇಲೇಳೋದಷ್ಟೇ ಅಲ್ಲ, 3 ತಿಂಗಳು ಬದುಕಿದ್ರೆ ಹೆಚ್ಚು ಅಂತ ಹೇಳ್ತಾರೆ. ಸೊ ಆಗ ಆ ವ್ಯಕ್ತಿ ಕುಗ್ಗಿ ಹೋಗಲ್ಲ, ಬದಲಾಗಿ ಅವರಲ್ಲಿ ಮಾನಸಿಕ ಸಾಮರ್ಥ್ಯವನ್ನ ಇನ್ನೂ ಗಟ್ಟಿ ಮಾಡ್ಕೊಳ್ತಾರೆ. ಗಟ್ಟಿ ಮಾಡ್ಕೊಂಡು ಏನ್ ಅನ್ಕೋತಾರೆ, ಏನ್ ಯೋಚಿಸ್ತಾರೆ ಅಂತಂದ್ರೆ ಈ ಆಸ್ಪತ್ರೆಯಿಂದ ನಾನು ಎದ್ದೇಳ್ತೀನಿ, ನನ್ನ ಮನೆಗೆ ಹೋಗ್ತೀನಿ, ನನ್ನ ಫ್ಯಾಮಿಲಿ ಜೊತೆ ನಾನು ಹಬ್ಬನ ಸೆಲೆಬ್ರೇಟ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಪ್ರತಿ ಕ್ಷಣ ಅವರು
ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡೋದಷ್ಟೇ ಅಲ್ಲ, ಅದಕ್ಕೋಸ್ಕರ ಪ್ರಯತ್ನ ಕೂಡ ಪಡ್ತಾ ಇರ್ತಾರೆ. ಸೊ ಅದಾಗಿ 1 ವರ್ಷದ ನಂತರ ಆ ವ್ಯಕ್ತಿ ಅಲ್ಲಿಂದ ಚೂರೇ ಮೇಲೆ ಎದ್ದೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಪ್ರಯತ್ನ ಪಟ್ಟು ಆ ಬೆಡ್ಡಿಂದ ಕೆಳಗೆ ಇಳಿದು 2 ಹೆಜ್ಜೆ ಮುಂದೆ ಕೂಡ ಹಾಕ್ತಾರೆ. ಸೊ ನಮ್ಗೆ ಇದನ್ನ ಅನ್ಕೊಂಡ್ರೇನೆ, ಅಂದರೆ ಇದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೇನೆ ಎಷ್ಟು ಬ್ಯೂಟಿಫುಲ್, ಎಷ್ಟು ನಿಜ ಅನಿಸುತ್ತೆ. ಆಮೇಲೆ ನಿಜವಾಗ್ಲೂ ಇದು ಆಗದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದು ಇಷ್ಟು ಬೇಗ ಸಾಧ್ಯ ಆಯ್ತಲ್ವಾ. ಅಂದರೆ ಬರೀ 1 ವರ್ಷದಲ್ಲೇ ಅವರು ಸತತವಾಗಿ ಪ್ರಯತ್ನ ಪಟ್ಟು ಆ ಬೆಡ್ಡಿಂದ ಇಳಿದು ಅಟ್ಲೀಸ್ಟ್ 2-3 ಹೆಜ್ಜೆ ಆಗ್ತಿರುವಷ್ಟು ಅವರಲ್ಲಿ ಆ ಮಾನಸಿಕ ಸಾಮರ್ಥ್ಯ ಬಂದಿದೆ ಅಂತ ಅಂದರೆ, ಸೊ ಅವ್ರು ಏನು ಬೇಕಾದರೂ ಮಾಡೋದಕ್ಕೆ ಅವರಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತ ಅಲ್ವಾ. ಸೊ ಯಾಕೆ ನಾನು ಈ ಘಟನೆನ ಹೇಳಿದೆ ಅಂತಂದರೆ, ಸೊ ಈ ಒಂದು ಘಟನೆ ನಿಜವಾದ ಘಟನೆ ಆಗಿದ್ದು, ಸೊ ಇದು ಪವರ್ ಆಫ್ ಕಾನ್ಷಿಯಸ್ ಮೈಂಡ್ ಅನ್ನುವಂತಹ ಒಂದು ಬುಕ್ಕಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಜೊತೆಗೆ ಇದು ಯಾರ ಸ್ಟೋರಿ ಅಂತಂದರೆ, ನೀವು ಯೂಟ್ಯೂಬಲ್ಲಿ ಕ್ರೋಮಲ್ಲಿ ಸರ್ಚ್ ಮಾಡಬಹುದು. ಸೊ ಮಿರಾಕಲ್ ಮ್ಯಾನ್ ಆಫ್ ಮ್ಯಾರಿಸ್ ಗುಡ್ಮ್ಯಾನ್ ಅಂತ ಅಂದ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಸೊ ಆ ವ್ಯಕ್ತಿಯ ಒಂದು ಪೂರ್ಣ ವಿವರ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದ್ರ ಕುರಿತಾಗಿ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ನ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಇವತ್ತು ಪ್ರೆಸೆಂಟ್ ಮಾಡಿದೆ. ಜೊತೆಗೆ ಮನಸ್ಸು ಹೇಗೆ ಹುಟ್ಟುತ್ತೆ, ಅಥವಾ ಮನಸ್ಸಿನ ಹುಟ್ಟು ಗರ್ಭಾವಸ್ಥೆಲ್ಲ ಅಥವಾ ಶಿಶು ಗರ್ಭಾವಸ್ಥೆಯಿಂದ ಹೊರಗೆ ಬಂದ್ಮೇಲ ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹೀಗೆ ನಿಮ್ಮ ಉತ್ಸಾಹ ಸತತವಾಗಿರಲಿ, ಎಲ್ಲರೂ ಕೂಡ ವಿಡಿಯೋನ ನೋಡಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ. ಹಾಗೆ ನಮ್ಮ ಒಂದು ಥ್ಯಾಂಕ್ ಯು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಂಟೆಂಟ್ನ, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.